ನೋಡ್ತಾನೆ, 2-3 ಕೀಬೋರ್ಡ್ ಬಟನ್ ಓದ್ತಾನೆ, ಹೊಳ್ಳಿ ಬಂದ್ಬಿಡ್ತಾನೆ. ಅದು ಎಲ್ಲಿ ಹತ್ತೋದಿಲ್ಲ, ಯಾಕಂದ್ರೆ ಮನೆಯಾಗ ಇದ್ದಿರ್ತದೆ, ಮಾಡ್ತಿರ್ತಾರೆ. ಓಕೆ, ಸಪೋಸ್ ಇಲ್ಲಾರ್ದವ್ರಿಗೂ ಕೂಡ ತುಂಬಾನೇ ಪ್ರಾಬ್ಲಮ್ ಆಗಿರುತ್ತೆ, ಕಲೀಲಿಕ್ಕೆ ಅವಕಾಶ ಇರೋದಿಲ್ಲ, ಕಲಿಬೇಕಂತ ಇರ್ತಾರ ಮನೆ ಹಿಂದೆ ಆ ತರ ಪರಿಸ್ಥಿತಿನೂ ಕೂಡ ಅವರಿಗೆ ಆ ತರ ಮಾಡಿರುತ್ತೆ. ಹಾಗಿರೋದ್ರಿಂದ ದಯವಿಟ್ಟು ಯಾರು ಕೂಡ ಮಾನಸಿಕ ಆಗ್ಬಾರ್ದೆ. ಗೊತ್ತಾಗ್ತಿದೆ ನಾನು ಕಂಪ್ಯೂಟರ್ ಕಲೀಲಿಲ್ಲ, ಕಂಪ್ಯೂಟರ್ ಕಲ್ತೆ ಎಲ್ಲೋ ಒಂದು ಕೆಲಸ ಮಾಡ್ತಿದ್ದೆ. ಹೌದು, ಕೆಲಸ ಮಾಡ್ತಿದ್ದೆ, ನಿಜವಾಗ್ಲೂ ನೀನ್ ಕೆಲಸ ಮಾಡ್ತಿದ್ದೆ, ಬಟ್ ಕಂಪ್ಯೂಟರ್ ಕಲ್ತಿಲ್ಲ ಅನ್ನೋದು ಬಹಳ ದೊಡ್ಡ ತಪ್ಪದನೆ. ಹಾಗಾಗಿರೋದ್ರಿಂದ ದಯವಿಟ್ಟು ಏನಾದ್ರೂ ಒಂದು ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಯಾವುದೇ ಒಂಥರ ಡಿಸಿಷನ್ ಅನ್ನು ತಗೊಂಡು ಮುಂದೆ ಸಾಗ್ತಾನೆ ಇರಬೇಕು. ಹಾಗೆ ಇರೋದ್ರಿಂದ ಇವತ್ತು ತುಂಬಾ ಜನರಿಗೆ ಉಪಯುಕ್ತವಾದಂತಹ ಈ ಕ್ಲಾಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಏನ್ ಮಾಡ್ಬೇಕಾ, ವಿಡಿಯೋನ ಲೈಕ್ ಮಾಡೋದನ್ನ ಮರಿಬಾರ್ದು, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬಾರ್ದು. ಇವತ್ತು ಬೇಸಿಕ್ ಕಂಪ್ಯೂಟರ್ ನಾವು ಯಾವ ತರ ಕಲಿಬಹುದು, ಮತ್ತೆ ಕಂಪ್ಯೂಟರ್ ಅಂದ್ರೆ ಏನು, ಮತ್ತೆ ಕಂಪ್ಯೂಟರ್ ಒಳಗೆ ಏನೇನ್ ಇರ್ತಾವ, ಯಾವುದಕ್ಕೆ ಏನಂತ ಕರೀತಾರ ಅನ್ನೋದನ್ನ ಪೂರ್ತಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತಾ ಇರ್ತೀನಿ. ಗೊತ್ತಾಗ್ತದೆ, ನನ್ನ ಕ್ಲಾಸ್ ಬಿಟ್ಟು ಬೇರೆ ಬೇರೆ ವಿಡಿಯೋ ಹುಡುಕ್ಬೇಡ, ನಂತರ ಹೇಳೋರು ನಿಮ್ಗೆ ಸಿಗೋದಿಲ್ಲ. ಡೆಫಿನೆಟ್ಲಿ ಹೇಳ್ಕೊಡ್ತಾ ಇದ್ದೀನಿ. ಗೊತ್ತಾಗ್ತದೆ. ನೋಡೋಣ, ಇವತ್ತ ಬೇಸಿಕ್ ಕಂಪ್ಯೂಟರ್ ಕ್ಲಾಸ್ ಅನ್ನ ಮೊದಲನೇ ಕ್ಲಾಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗಿರೋದ್ರಿಂದ ತುಂಬಾ ಜನ ಇದನ್ನ ನೋಡ್ಬೇಕು. ಹಾಗೆ ಸ್ವಲ್ಪ ನೀವು ಕೂಡ ಸಪೋರ್ಟ್ ಮಾಡಿದ್ರಿ ಅಂದ್ರೆ ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಗೂ ಕೂಡ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಕೂಡ ದಿನಾಲೂ ನೋಡ್ತಾ ಒಂದು ತಿಂಗಳು ಅಥವಾ 2 ತಿಂಗಳ ವಿಡಿಯೋಸ್ ಗಳನ್ನ ನೋಡ್ರಿ. ಕಂಪಲ್ಸರಿ ಮನೆಗೆ ಕೂತ್ಕೊಂಡು ಪರ್ಫೆಕ್ಟ್ ಆಗಿ ಕಂಪ್ಯೂಟರ್ ಕಲ್ತ್ ಬಿಡ್ತೀರಿ. ಕಂಪ್ಯೂಟರ್ ಕಲ್ತ ನಂತರ ಇನ್ನೊಂದು ಕ್ವಶನ್ ಬರುತ್ತೆ ನಿಮ್ಗೆ, ಸರ್ಟಿಫಿಕೇಟ್ ಬೇಕಲ್ಲ ಸರ್, ಜಾಬಿಗೆ ಸೇರ್ಕೋಬೇಕಾಗಿತ್ತು ಅಂದ್ರೆ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂದ್ರೆ ಸರ್ಟಿಫಿಕೇಟ್ ಕೂಡ ನಮ್ ಕಡೆ ಅವೈಲೇಬಲ್ ಇರುತ್ತೆ. ಅದರದೇ ಆದಂತ ಒಂದು ಪ್ರೈಸ್ ಇರುತ್ತೆ. ಅದೇ ಅಮೌಂಟ್ ಅನ್ನ ತಗೊಂಡು ನಾವೇನ್ ಮಾಡ್ತೀವಿ, ನಿಮ್ಮ ಹೆಸರ ಮೇಲೆ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಿ ಕೊಡ್ತೀವಿ. ಯಾಕಂದ್ರೆ ನಮ್ದು ಕೂಡ ಕಂಪ್ಯೂಟರ್ ಕ್ಲಾಸ್ ಇರೋದ್ರಿಂದ ಅದರ್ಲಿಂದಾನೇ ನಿಮ್ಗೆ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತೀವಿ. ಕರ್ನಾಟಕ ಸರ್ಕಾರ ಮಾನ್ಯ ಪಡೆದಿರೋದನ್ನೇ ಪ್ರೊವೈಡ್ ಮಾಡ್ತೀವಿ. ಗೊತ್ತಾಗ್ತಿದೆ. ಹಾಗಿರೋದ್ರಿಂದ ನೋಡೋಣ ಇವತ್ತು ಯಾವ ತರ ನಾವು ಕಂಪ್ಯೂಟರ್ ಕಲಿಬಹುದು, ಮತ್ತೆ ಕಂಪ್ಯೂಟರ್ ಅಂದ್ರೆ ಏನು, ಮತ್ತೆ ಇನ್ಪುಟ್ ಔಟ್ಪುಟ್ ಡಿವೈಸ್ ಗಳನ್ನ ನಾವು ಯಾವ್ದಾವ್ ಕರಿತೀವಿ, ಫಸ್ಟ್ ಕಂಪ್ಯೂಟರ್ ಯಾವ್ದಿತ್ತು, ಕಂಪ್ಯೂಟರ್ ಯಾರು ಕಂಡು ಹಿಡಿದ್ರು ಅನ್ನೋದು ಪೂರ್ತಿ ಡೀಟೇಲ್ಸ್ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋನ ಜಾಸ್ತಿ ಜನರಿಗೆ ಶೇರ್ ಮಾಡೋದನ್ನ ಮರಿಬಾರ್ದು. ಓಕೆ, ಗೊತ್ತಾಗ್ತಿದ್ಯಾ? ಇವಾಗ ಏನ್ ಮಾಡೋಣ, ನನ್ನ ಕಡೆ ಒಂದು ವಿಡಿಯೋ ಇದೆ, ಅದನ್ನು ಓಪನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ದಿನಾಲೂ ಕೂಡ ಪ್ರತಿದಿನಾನು ಕೂಡ ಈ ತರ ವಿಡಿಯೋ ನೋಡ್ತಾ ಹೋಗಿ. ಖಂಡಿತವಾಗ್ಲೂ ಕಂಪ್ಯೂಟರ್ ಪರ್ಫೆಕ್ಟ್ ಆಗಿ ಕಲ್ತು ಬಿಡ್ತೀರಿ. ಕಣ್ಣು ಮುಚ್ಚಿ ಯಾವುದೇ ನೋಟ್ಸ್ ಮಾಡೋದು ಬೇಡ, ಏನು ಬರ್ಕೊಂಡು ಇಟ್ಕೊಡೋದು ಬೇಡ, ಬರೇ ನೋಡ್ಕೋತ ಕೂಡ್ರಿ, ಕಂಪಲ್ಸರಿ ಕಲ್ತು ಬಿಡ್ತೀರಿ. ಓಕೆ, ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ಕಡೆ ಒಂದು ವಿಡಿಯೋ ಇದೆ, ಓಪನ್ ಮಾಡ್ಕೋತಾ ಇದ್ದೀನಿ. ಓಕೆ, ಓಪನ್ ಮಾಡ್ತಿದ್ದಾನೆ. ಫಸ್ಟ್ ಬಂದ್ಬಿಟ್ಟು ಏನಾಗುತ್ತೆ, ಕಂಪ್ಯೂಟರ್ ಫಂಡಮೆಂಟಲ್ ಒಳಗಡೆ ಏನೇನ್ ಬರುತ್ತೆ ಅನ್ನೋದು ಕೂಡ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕಂಪ್ಯೂಟರ್ ಫಂಡಮೆಂಟಲ್ ಒಳಗಡೆ ನಮಗೆ ಬರುತ್ತೆ, ಸಬ್ಜೆಕ್ಟ್ ಬರುತ್ತೆ ಇಂಟ್ರೊಡಕ್ಷನ್ ಆಫ್ ದ ಕಂಪ್ಯೂಟರ್. ನೆಕ್ಸ್ಟ್ ಟೈಪ್ಸ್ ಆಫ್ ದ ಕಂಪ್ಯೂಟರ್ ಬರುತ್ತೆ. ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂದ್ರೆ ಯಾವುದು, ಲ್ಯಾಪ್ಟಾಪ್ ಕಂಪ್ಯೂಟರ್ ಅದ್ರೊಳಗೆ ಹೆಂಗ್ ಕೆಲಸ ಮಾಡೋದು, ಅದನ್ನ ಯಾವ ತರ ಇರ್ತದೆ, ಡಾಟಾ ಅಂದ್ರೆ ಏನ್ ಇರ್ತದೆ, ವರ್ಕಿಂಗ್ ಆಫ್ ಕಂಪ್ಯೂಟರ್ ಹೆಂಗ್ ಕೆಲಸ ಮಾಡ್ತದೆ, ಕಾನ್ಸೆಪ್ಟ್ ಆರ್ಗನೈಸೇಷನ್ ಯಾವ ತರ, ಕಂಪ್ಯೂಟರ್ ಆರ್ಗನೈಸೇಷನ್ ಯಾವ ತರ ಕೆಲಸ ಮಾಡುತ್ತೆ, ಪಾರ್ಟ್ಸ್ ಆಫ್ ಕಂಪ್ಯೂಟರ್, ಕಂಪ್ಯೂಟರ್ ದ ಭಾಗಗಳು ಯಾವ್ಯಾವ ಅದಾವ, ನೆಕ್ಸ್ಟ್ ಹಾರ್ಡ್ವೇರ್ ಅಂದ್ರೆ ಏನು, ಸಾಫ್ಟ್ವೇರ್ ಅಂದ್ರೆ ಏನು, ಇದರೆಲ್ಲರೂ ಪೂರ್ತಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತಾ ಇರ್ತೀನಿ ಈ ವಿಡಿಯೋದೊಳಗಡೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ಬೇಕಾದ್ರೆ ಅದು ಇಂಟ್ರೆಸ್ಟ್ ಕೊಟ್ಟ ಬ್ಯಾಸರ ಕೊಟ್ಟು ನೋಡ್ಬೇಡ್ರಿ. ಏನೇನೋ ನೋಡ್ತಿರ್ತೀರಿ, ಬಾಯಿ ತಕ್ಕೋತ ಯೂಟ್ಯೂಬ್ ಒಳಗೆ, ಫೇಸ್ಬುಕ್ ಒಳಗೆ ಅಂತೇಳಿ ಏನ್ ಮಾಡ್ತಾರೆ ಅಂತೇಳಿ ಹುಚ್ಚಿರ. ಇಂಥವು ಯೂಸ್ ಆಗುವಂತ ವಿಡಿಯೋ ನೋಡ್ರಿ. ಎಲ್ಲರೂ ದಂಡಿಗೆ ಹತ್ತಿರಿ, ಅದು ಇದು ನೋಡಿ ಕಿಶಿಂದ್ರೆ ಯಾಕೆ ಹಾಳಾಗ್ತೀರಿ ಸುಮ್ಮನೆ. ಗೊತ್ತಾಗ್ತದೆ, ಹಂಗೆ ಸ್ವಲ್ಪ ಹೇಳ್ಕೊತಿರ್ತೀನಿ, ಸಿಟ್ಟು ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಗೊತ್ತಾಗ್ತದೆ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್. ಏನಪ್ಪ ಕಂಪ್ಯೂಟರ್ ಅಂದ್ರೆ ಏನು ಮುಂದೆ ಬರುತ್ತೆ. ಇಲ್ಲಿ ಕಂಪ್ಯೂಟರ್ ಫುಲ್ ಫಾರ್ಮ್ ಬರುತ್ತಾ ನಮ್ಗೆ, ಇಲ್ಲಿ ಫುಲ್ ಫಾರ್ಮ್ ಆಫ್ ದ ಕಂಪ್ಯೂಟರ್ ನೋಡ್ತೀವಿ, ಕಂಪ್ಯೂಟರ್ ಅಂತ ಬರುತ್ತೆ. ಇದರದ ಮೊದಲ ಹೆಸರು ಏನಿತ್ತಪ್ಪ ಅಂದ್ರೆ ಕಂಪ್ಯೂಟಿಂಗ್ ಅಂತ ಆಯ್ತು. ಇದರದ ಮೊದಲನೇ ಹೆಸರು ಕಂಪ್ಯೂಟಿಂಗ್ ಇರೋದನ್ನೇ ಇವಾಗ ಕಂಪ್ಯೂಟರ್ ಆಗ್ಬಿಟ್ಟಿದೆ. ಬಸು ಅನ್ನೋ ಹೆಸರು ನಾವು ಏನ್ ಮಾಡ್ಬಿಟ್ಟಿರ್ತೀವಿ, ಬಶಾ ಅಂತ ಮಾಡ್ಬಿಟ್ಟಿರ್ತೀವಿ. ಅವನ ಹೆಸರು ಬಸವರಾಜ್ ಇರುತ್ತೆ, ನಾವು ಮಾಡಿರೋದು ಬಶಾ. ಈ ತರ ಫಸ್ಟ್ ಕಂಪ್ಯೂಟಿಂಗ್ ಹೆಸರಿತ್ತು, ಇವಾಗ ನಾವೇನ್ ಮಾಡ್ಬಿಟ್ಟಿದೀವಿ, ಅದನ್ನ ಕಂಪ್ಯೂಟರ್ ಮಾಡ್ಬಿಟ್ಟಿದೀವಿ, ಟರ್ ಅನಿಸ್ಬಿಟ್ಟಿವಿ. ನೆಕ್ಸ್ಟ್ ಸಿ ಅಂದ್ರೆ ಏನು, ಕಮೋಡ್ಲಿ ಅಂತ ನಾವು ಕರಿತೀವಿ. ಓ ಅಂದ್ರೆ ಆಪರೇಟೆಡ್ ಅಂತ ಹೇಳ್ತೀವಿ. ಎಂ ಅಂದ್ರೆ ಮಷಿನ್ ಅಂತ ಕರಿತೀವಿ. ಪಿ ಅಂದ್ರೆ ಪರ್ಟಿಕ್ಯುಲರ್ಲಿ. ಯು ಅಂದ್ರೆ ಯೂಸ್ಡ್ ಅಂತ ಹೇಳ್ತೀವಿ. ಟಿ ಅಂದ್ರೆ ಟ್ರೇಡ್ ಅಂತ ಹೇಳ್ತೀವಿ. ಇ ಅಂದ್ರೆ ಎಜುಕೇಶನ್ ಅಂಡ್ ಎಂಟರ್ಟೈನ್ಮೆಂಟ್. ಆರ್ ಅಂದ್ರೆ ರಿಸರ್ಚ್ ಅಂತಾನು ಕರಿತೀವಿ. ಓಕೆ, ನಾನು ಹೇಳುವಂತದ್ರೊಳಗೆ ಈ ತರ ಹೇಳ್ಕೊಡ್ತಾ ಇದ್ದೀನಿ. ನೀವು ಇನ್ನೊಂದು 5-6 ಬುಕ್ ರೆಫರ್ ಮಾಡಿದ್ರೆ ಅದ್ರೊಳಗೂ ಕೂಡ ಬೇರೆ ಬೇರೆ ತರಾನೇ ಹೇಳ್ಕೊಟ್ಟಿರ್ತಾರೆ. ಅದನ್ನ ಕನ್ಸಿಡರ್ ಇಟ್ಕೋಬೇಡಿ. ಯಾವುದೋ ಒಂದು ಸಿ ಮೇಲೆ ಕಂಪ್ಯೂಟರ್ಗೆ ರಿಲೇಟೆಡ್ ಆದಂತ ಒಂದು ಯಾವ್ದಾದ್ರು ಹೆಸರು ಕೊಟ್ಟು ಕೂಡ ನೀವು ಈ ತರ ಫಾರ್ಮುಲಾನ ರೆಡಿ ಮಾಡ್ಕೋಬಹುದು. ಗೊತ್ತಾಗ್ತಿದೆ, ಇದನ್ನು ಕರೆಕ್ಟ್, ಅದನ್ನು ಕರೆಕ್ಟ್, ಎಲ್ಲಾನು ಕರೆಕ್ಟ್ ಇರುತ್ತೆ. ಓಕೆ, ಅದು ರಿಲೇಟೆಡ್ ಆಗಿರ್ಬೇಕು. ನೆಕ್ಸ್ಟ್ ಮುಂದೆ ಬರುವಂತದ್ದು, ಎಲ್ರು ಅನ್ಕೋತಾರೆ ಇಂಗ್ಲಿಷ್ ಕಲಿಯೋದ್ ಕಷ್ಟ ಅಂತ, ಆದ್ರೆ ನಾನು ಅದನ್ನ ಕಲ್ತೆ ಕೇವಲ 1 ತಿಂಗಳಲ್ಲಿ, ಅದು ಕನ್ನಡದಲ್ಲಿ ಮಾತಾಡ್ತಾ. ನನಗೆ ಹೆಲ್ಪ್ ಮಾಡಿದ ಆಪ್ ಸೂಪರ್ ನೋವಾ. ಇಲ್ಲಿ ನೀವು ವಿಡಿಯೋಸ್ ನೋಡಲ್ಲ, ಬರುವಂತದ್ದು ಮುಂದೆ ಯಾವ್ದು ಬರುತ್ತೆ, ಇಂಟ್ರೊಡಕ್ಷನ್ ಆಫ್ ದ ಕಂಪ್ಯೂಟರ್ ಅಂದಾಗ ಕಂಪ್ಯೂಟರ್ ನ ಯಾರು ಕಂಡು ಹಿಡಿದ್ರು ಅನ್ನೋದು ಬಹಳ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾರು ಇಂಟ್ರೊಡಕ್ಷನ್ ಆಫ್ ದ ಕಂಪ್ಯೂಟರ್ ಏನ್ ಮಾಡಿದ್ರು, ಚಾರ್ಲ್ಸ್ ಬ್ಯಾಬೇಜ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನ, ಒಬ್ಬ ವಿಜ್ಞಾನಿ ಏನ್ ಮಾಡ್ತಾನ, ಡಿಸೆಂಬರ್ 26, 1791 ಒಳಗಡೆ ಜನನ ಆದ್ರು. ಅಕ್ಟೋಬರ್ 18, 1871 ಏನಾಗ್ತಾರ ಅವರು, ಮರಣ ಹೊಂದುತ್ತಾರ, ಸಾಯ್ತಾರ ಅವರು. ಗೊತ್ತಾಗ್ತದ, ಯಾರು ಕಂಪ್ಯೂಟರ್ ಕಂಡು ಹಿಡಿದ್ರು, ಯಾರು ಚಾರ್ಲ್ಸ್ ಬ್ಯಾಬೇಜ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನ, ಕಂಪ್ಯೂಟರ್ ನ ಕಂಡು ಹಿಡಿದು ಕೊಡ್ತಾನ. ಹಾಗಿತ್ತು ಅಂದ್ರೆ ಈ ಚಾರ್ಲ್ಸ್ ಬ್ಯಾಬೇಜ್ ಹಿಡಿಯೋಕ್ಕಿಂತ ಮುಂಚೆ ಕಂಪ್ಯೂಟರ್ ಇತ್ತಾ, ಕ್ವಶನ್ ಇರ್ಬೋದಲ್ಲ ನಿಮ್ಗೂ.
ಈ ತರ ಕ್ವಶನ್ಗಳು ಬರುವುದಿಲ್ಲ ನಿಮ್ಗೆ. ಬೇರೆದವ್ರು ಯಾರ್ಯಾರು ಇದ್ದಿರ್ಬೇಕೆ, ಅವ್ರಿಂದ ಇನ್ನೊಬ್ರು ಇದ್ದಿರ್ಬೇಕು, ಅವ್ರಿಂದ ಅದಾರ, ಹಿಂಗೆಲ್ಲ ವಿಚಾರ ಮಾಡ್ತೀವಿ. ಹುಚ್ಚಿರ ಹಂಗೆಲ್ಲ ವಿಚಾರ ಮಾಡೋದು ಬಿಡ್ರಿ, ಗೊತ್ತಾಗ್ತದೆ. ಇದ್ರ ಹಿಂದೆ ಯಾರದಾರ ನೋಡೋಣ. ಚಾರ್ಲೆಸ್ ಬ್ಯಾಬೇಜ್ ಗಿಂತ ಮುಂಚೆ ಯಾರು ಕಂಪ್ಯೂಟರ್ ಕಂಡುಹಿಡಿದಿದ್ದಾರಪ್ಪ ಅಂದ್ರೆ ಚೀನಾ ದೇಶದವರು. ಕ್ರಿಸ್ತ ಪೂರ್ವ, ಇನ್ನು ಯೇಸು ಕ್ರಿಸ್ತ ಹುಟ್ಟಿರ್ಲಿಲ್ಲ, ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಅಂತ ಹೇಳ್ತೀವಲ್ಲ, ಅದರ ಹಿಂದೆನೆ, ಬಿಫೋರ್ ಕ್ರಿಸ್ತ್ ಹಿಂದೆನೆ ಅಬ್ಯಾಕಸ್ ಅನ್ನೋ ಯಾವುದು ಅಬ್ಯಾಕಸ್ ಅನ್ನೋ ಒಂದು ಮೆಕ್ಯಾನಿಕಲ್ ಮಷಿನ್ ಏನ್ ಮಾಡ್ತಿದ್ರು ಚೀನಾ ದೇಶದವರು ಕಂಡುಹಿಡಿದ್ರು. ಇಲ್ಲಿ ತೋರಿಸ್ತೀನಿ ನಿಮ್ಗೆ, ಅಬ್ಯಾಕಸ್ ಅನ್ನೋ ಮಷಿನ್ ಇಲ್ಲಿ ಕಾಣಿಸ್ತಿದ್ಯಾ? ಈ ತರ ಒಂದು ಮಷಿನ್ ಏನ್ ಮಾಡಿದ್ರು, ಮೊಟ್ಟ ಮೊದಲಿಗೆ ಯಾರು ಕಂಡುಹಿಡಿದ್ರಪ್ಪ ಅಂದ್ರೆ ಚೀನಾ ದೇಶದವರು. ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್ ಅಂತ ನಾವು ನೋಡಿದಾಗ ಮೊಟ್ಟ ಮೊದಲನೇ ಕಂಪ್ಯೂಟರ್ ಬಂದ್ಬಿಟ್ಟು ಅಬ್ಯಾಕಸ್ ಅಂತ ಹೇಳ್ತೀವಿ. ಅದರ ಹೆಸರು ಏನ್ ಬರುತ್ತೆ, ಅಬ್ಯಾಕಸ್. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ದ ಫಸ್ಟ್ ಆಟೋಮೆಟಿಕ್ ಕಂಪ್ಯೂಟರ್ ಚೈನೀಸ್ ಇನ್ವೆಂಟೆಡ್ ಅಂತ ಹೇಳ್ತಾರೆ ನಾವು. ದ ಅಬ್ಯಾಕಸ್ ಇಸ್ ದ ಮೋಸ್ಟ್ ಬಹಳ ಹಿಂದ್ಗಡೆನೆ ಕಂಡು ಹಿಡಿದ್ಬಿಟ್ಟಿದ್ರು. ಇದರಲ್ಲಿ ರಾಜ ಮಹಾರಾಜರು ಏನ್ ಮಾಡ್ತಿದ್ರು, ಲೆಕ್ಕಾಚಾರ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಿದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಏನಾಗುತ್ತೆ, ನೆಕ್ಸ್ಟ್ ಬರೋದ್ರೊಳಗೆ ಏನಾಗುತ್ತೆ, ಟೈಪ್ಸ್ ಆಫ್ ದ ಕಂಪ್ಯೂಟರ್. ಕಂಪ್ಯೂಟರ್ ಒಳಗಡೆ ಎಷ್ಟು ತರದ ವಿಧಗಳಿದಾವೆ ನೋಡಬಹುದು ನೀವು. ಟೈಪ್ಸ್ ಆಫ್ ದ ಕಂಪ್ಯೂಟರ್ ಅಂದಾಗ ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಇರುತ್ತೆ, ಇನ್ನೊಂದು ಲ್ಯಾಪ್ಟಾಪ್ ಕಂಪ್ಯೂಟರ್ ಇರ್ತಾವೆ. ಎರಡಕ್ಕೂ ಏನ್ ವ್ಯತ್ಯಾಸಪ್ಪ, ಲ್ಯಾಪ್ಟಾಪ್ಗೆ ಮತ್ತೆ ಡೆಸ್ಕ್ಟಾಪ್ಗೆ ಏನ್ ವ್ಯತ್ಯಾಸ ಇರ್ತದಪ್ಪ ಅಂದ್ರೆ, ಡೆಸ್ಕ್ಟಾಪ್ ಕಂಪ್ಯೂಟರ್ಗೆ ಈ ತರ ಬಿಡಿ ಭಾಗಗಳ ಒಳಗೆ ನೋಡ್ತೀವಿ. ಸಿಪಿಯು ಒಂದ್ ಕಡೆ ಇರುತ್ತೆ, ಅದರದ ಬೇಸ್ ಅಂತ ಕರೀತಾರೆ, ಅದಕ್ಕೆ ಸಿಪಿಯು ಅಂತ ಕರಿತೀವಿ ನಾವು. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಬರುತ್ತೆ. ಸಿಪಿಯು ಅಂದ್ರೆ ಇದು ಮಾನಿಟರ್. ಮಾನಿಟರ್ ಏನ್ ಕೆಲಸ ಮಾಡುತ್ತೆ, ಇದರ ಒಳಗಡೆ ಕೆಲಸ ಆಗುವಂತವು ಏನ್ ಈ ಸಿಪಿಯು ಒಳಗಡೆ ಕೆಲಸ ಆಗುವಂತವು, ಇದರ ಒಳಗಡೆ ಕೆಲಸ ಆಗ್ಲಿಕ್ಕೆ ಇಲ್ಲಿ ನಾವು ನೋಡ್ಲಿಕ್ಕೆ ಇದ್ರೊಳಗಡೆ ನೋಡ್ತಾ ಇರ್ತೀವಿ. ಇಲ್ಲಿ ಕೆಲಸ ಆಗೋದೇ ಮಾನಿಟರ್ ಒಳಗಡೆ ನಮ್ಗೆ ಕಾಣಿಸ್ತಿರುತ್ತೆ. ಕೀಬೋರ್ಡ್ ಒಳಗಡೆ ನಾವು ಯಾವ್ದಾದ್ರು ಟೈಪ್ ಮಾಡೋದನ್ನ ಏನಾಗ್ತದೆ, ಸಿಪಿಯುಗೆ ಹೋಗುತ್ತೆ. ಇಲ್ಲಿ ಇನ್ನೊಂದು ಕನ್ಫ್ಯೂಸ್ ಆಗ್ಬೋದು ನೀವು ಕಂಪ್ಯೂಟರ್ ಒಳಗೆ, ಇದಕ್ಕೆ ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ. ಇದ್ರೊಳಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಡೆಸ್ಕ್ಟಾಪ್ ಕಂಪ್ಯೂಟರ್ ಒಳಗೆ ಸರ್ ನಾವು ಇಲ್ಲಿ ಕೀಬೋರ್ಡ್ದಾಗ ಟೈಪ್ ಮಾಡಿದ್ರೆ ಇದ್ರೊಳಗೆ ಹೆಂಗ್ ಬರ್ತದ್ರಿ, ಮೋಸ್ಟ್ಲಿ ನಾವು ಇಲ್ಲಿ ಒತ್ತಿದ್ರಿ ಇಲ್ಲಿ ಬಟನ್ಗಳು ಹೆಂಗ್ ವರ್ಕ್ ಆಗ್ತಾವ್ರಿ, ಕ್ವಶನ್ ಇರ್ತದೆ ನಿಮ್ಗೂ ಕೂಡ ಸಣ್ಣ ಹುಡುಗರಂಗ. ಹೆಂಗಪ್ಪ ಅಂದ್ರೆ ಈ ಕೀಬೋರ್ಡ್ ಕನೆಕ್ಷನ್ ಎಲ್ಲಿರುತ್ತೆ, ಸಿಪಿಯುಗೆ ಇರುತ್ತೆ. ಮೌಸ್ ಕನೆಕ್ಷನ್ ಕೂಡ ಎಲ್ಲಿರುತ್ತೆ, ಸಿಪಿಯುಗೆ ಇರುತ್ತೆ. ಇದರ ಮಾನಿಟರ್ ಕನೆಕ್ಷನ್ ಕೂಡ ಎಲ್ಲಿರುತ್ತೆ, ಸಿಪಿಯುಗೆ ಇರುತ್ತೆ. ಹಂಗಾದ್ರೆ ಕೆಲಸ ಮಾಡೋದು ಯಾವ್ದು ಇದ್ರೊಳಗೆ ಇಂಪಾರ್ಟೆಂಟ್, ಸಿಪಿಯು. ಸಿಪಿಯು ಒಳಗೆ ಕೆಲಸ ಮಾಡೋದು ನೋಡ್ಲಿಕ್ಕೆ ಯಾವ್ದು, ಮಾನಿಟರ್ ಬೇಕಾಗ್ತದೆ. ಗೊತ್ತಾಗ್ತಿದ್ಯಾ? ನೀವು ಏನೇ ಟೈಪ್ ಮಾಡೋದು, ಏನೇ ಕೆಲಸ ಮಾಡಿದ್ರು ಕೂಡ ಸಿಪಿ ಒಳಗಡೆ ಮಾಡ್ತಾ ಇರ್ತೀವಿ. ಅದರ ಒಳಗಡೆಯಿಂದ ನೋಡ್ಬೇಕಾಗಿತ್ತು ಅಂದ್ರೆ ಮಾನಿಟರ್ ನ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದೇನ್ ಕೆಲಸ ಮಾಡುತ್ತೆ, ಲ್ಯಾಪ್ಟಾಪ್ ಅನ್ನೋದಿರುತ್ತೆ. ಇದು ಲ್ಯಾಪ್ಟಾಪ್ ಏನ್ ಕೆಲಸ ಮಾಡ್ತದಪ್ಪ ಅಂದ್ರೆ ಪೂರ್ತಿ ಪ್ಯಾಕೇಜ್ ಆಗಿರುತ್ತೆ. ಇದು ಪೂರ್ತಿ ಡಿಸ್ಪ್ಲೇ ಮತ್ತೆ ಕೀಬೋರ್ಡ್ ಮೌಸ್ ಎಲ್ಲಾನು ಕೂಡ ಇನ್ಕ್ಲೂಡ್ ಆಗಿ ಗ್ರೂಪ್ ಆಗಿ ಬಂದಿರುತ್ತೆ. ಇದು ಅದಕ್ಕೆ ಮತ್ತೆ ಇದಕ್ಕೆ ತುಂಬಾನೇ ಕೂಡ ವ್ಯತ್ಯಾಸ ಇರುತ್ತೆ. ತಿಳಿತಾ? ಡೆಸ್ಕ್ಟಾಪ್ ಎರಡು ತರದ ಕಂಪ್ಯೂಟರ್ ನೋಡ್ತೀವಿ, ಒಂದು ಲ್ಯಾಪ್ಟಾಪ್ ಮತ್ತೆ ಡೆಸ್ಕ್ಟಾಪ್. ಡೆಸ್ಕ್ಟಾಪ್ ಮತ್ತೆ ಲ್ಯಾಪ್ಟಾಪ್ ಯಾಕೆ ಕರೆದ್ರು ನೋಡ್ಬೋದು ನೀವಿಲ್ಲಿ. ಲ್ಯಾಪ್ಟಾಪ್ ಮತ್ತೆ ಯಾಕೆ ಕರೆದ್ರೆ, ಇದಕ್ಕೆ ಡೆಸ್ಕ್ಟಾಪ್ ಎರಡು ಒಂದೇ ಅದಾವ ಅಂತ ಹೇಳತ್ತೀನಿ. ಕಂಪ್ಯೂಟರ್ ಎರಡು ಒಂದೇ, ಬಟ್ ಡೆಸ್ಕ್ಟಾಪ್ ಮತ್ತೆ ಲ್ಯಾಪ್ಟಾಪ್ ಯಾಕೆ ಕರೆದ್ರ ಅಂದ್ರೆ, ಡೆಸ್ಕ್ಟಾಪ್ ಅನ್ನೋದು ಡೆಸ್ಕ್ ಮೇಲೆ ಇಟ್ಟು ಕೆಲಸ ಮಾಡೋದಕ್ಕೆ ಏನ್ ಹೇಳಿದ್ರು, ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಕರೆದ್ರು. ಲ್ಯಾಪ್ ಅಂದ್ರೆ ತೊಡೆ ಮೇಲ್ಗಡೆ ಭಾಗಕ್ಕೆ ಲ್ಯಾಪ್ಸ್ ಅಂತ ಕರೀತಾರೆ. ಲ್ಯಾಪ್ಟಾಪ್ ಲ್ಯಾಪ್ಸ್ ತೊಡೆ ಮೇಲೆ ಇಟ್ಟು ಕೆಲಸ ಮಾಡೋದಕ್ಕೆ ಏನ್ ಹೇಳಿದ್ರು, ಲ್ಯಾಪ್ಟಾಪ್ ಕಂಪ್ಯೂಟರ್ ಅಂತ ಕರೆದ್ರು. ಗೊತ್ತಾಗ್ತಿದ್ಯಾ? ಪೂರ್ತಿ ಡೀಟೇಲ್ಸ್ ಹೇಳ್ಕೊಡ್ತಾ ಇದೀನಿ ಅಲ್ವಾ? ಹಾಗೆ ಲೈಕ್ ಮಾಡ್ಬೇಕು ವಿಡಿಯೋನ. ನೆಕ್ಸ್ಟ್ ಮುಂದಿನ ನೋಡೋಣ. ಇದು ಬರ್ತಿದ್ದಂಗೆ ಇಲ್ಲಿ ನಾವು ನೋಡ್ಬೋದು ನೀವು, ಡಾಟಾ ಅನ್ನೋದು ಬರುತ್ತೆ ಅದರಲ್ಲಿ. ಓಕೆ, ಕಂಪ್ಯೂಟರ್ ಒಳಗಡೆ ನಾವು ಕೆಲಸ ಮಾಡ್ಬೇಕಂದ್ರೆ ದಂತಾಂಶಗಳ ಮೇಲೆ ಕಂಪ್ಯೂಟರ್ ಕೆಲಸ ಮಾಡ್ತಾನೆ ಇರುತ್ತೆ. ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಮುಂದಿನ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ. ಈ ಡಾಟಾ ಅಂದ್ರೆ ಏನು, ಯಾವ ತರ ಕೆಲಸ ಮಾಡುತ್ತೆ, ಇದು ಎಲ್ಲಿ ಹೋಗ್ತದೆ, ಎಲ್ಲಿಂದ ಬರ್ತದೆ ಅನ್ನೋದು ಕೂಡ ಮುಂದಿನ ವಿಡಿಯೋದೊಳಗೆ ಹೇಳ್ಕೊಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ನೋಡ್ತಾನೆ ಇರಬೇಕು. ನೆಕ್ಸ್ಟ್ ಇದು ಡಾಟಾ ಅಂದ್ರೆ ಏನ್ ಹೇಳ್ತೀವಪ್ಪ ಅಂದ್ರೆ, ಟೆಕ್ಸ್ಟ್, ಇವು ಅಕ್ಷರಗಳನ್ನ ಏನ್ ಬರೀತೀವಲ್ಲ ಅದನ್ನ ಡಾಟಾ ಅಂತ ಕರೀತಾರೆ. ಟೆಕ್ಸ್ಟ್ ಡಾಟಾ ಆಗಿರ್ಬೋದು, ಮತ್ತೆ ಕ್ಯಾರೆಕ್ಟರ್ಸ್ ಅಂತಾನು ಕೂಡ ಕರಿತೀವಿ ನಾವು ಇದನ್ನ. ಇದಕ್ಕೆ ಡಾಟಾ ಅಂತ ಹೇಳ್ತಾರೆ. ಡಾಟಾ ಅಂದ್ರೆ ಯಾವುದು, ಅಕ್ಷರಗಳ ಬರೆಯೋದು, ಅಕ್ಷರ ನಂಬರ್ ಏನಿರ್ತಾವಲ್ಲ ಅದನ್ನ ಡಾಟಾ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಮುಂದೆ ನೋಡೋಣ. ನೆಕ್ಸ್ಟ್ ವರ್ಕಿಂಗ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ ನಾವು. ಕಂಪ್ಯೂಟರ್ ಯಾವ ತರ ಕೆಲಸ ಮಾಡುತ್ತೆ ಗೊತ್ತಾಗ್ಬೇಕಲ್ಲ. ನಮ್ಮ ಕಂಪ್ಯೂಟರ್ ಹೆಂಗ್ ಕೆಲಸ ಮಾಡ್ತದಪ್ಪ ಅಂದ್ರೆ, ಕೀಬೋರ್ಡ್ ಮೌಸ್ MIC ಮೈಕ್ ಅನ್ನೋದು ಇನ್ಪುಟ್ ಡಿವೈಸ್ ಗೆ ಸಂಬಂಧಪಟ್ಟಿದ್ದು. ಇನ್ಪುಟ್ ಡಿವೈಸ್ ಅಂದ್ರೆ ಯಾವುದು ಎಕ್ಸೆಪ್ಟೇಷನ್ ಮಾಡ್ಕೊಳ್ಳುತ್ತೋ ಅದನ್ನ ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಇನ್ಪುಟ್ ಡಿವೈಸ್ ಅಂದ್ರೆ ಈ ಕೀಬೋರ್ಡ್ ನೋಡ್ರಿ, ಈ ಕೀಬೋರ್ಡ್ ಏನ್ ಕೆಲಸ ಮಾಡ್ತದ, ನೀವು ಫ್ರೆಶ್ ಮಾಡ್ತಿದ್ದಂಗೆ ಅಕ್ಷರಗಳು ಕಂಪ್ಯೂಟರ್ ಒಳಗಡೆ ಕಳಿಸುತ್ತೆ. ಮೌಸ್ ಒಳಗೆ ನೀವು ಫ್ರೆಶ್ ಮಾಡಿದ್ರೆ ಅಕ್ಷರಗಳು ಎಲ್ಲಿ ಹೋಗ್ತಾವ, ಒಳಗೆ ಹೋಗ್ತಾವ, ಹೊರಗೆ ಬರ್ತಾವ. ಮೌಸ್ ಒಳಗೆ ಕ್ಲಿಕ್ ಮಾಡಿದ, ಕೀಬೋರ್ಡ್ ಒಳಗೆ ಕ್ಲಿಕ್ ಮಾಡಿದ ಅಕ್ಷರ ಎಲ್ಲಿ ಬರ್ತಾವ, ಮಾನಿಟರ್ ಒಳಗೆ ಹೋಗಿ ಡಿಸ್ಪ್ಲೇ ಬರುತ್ತೆ. ಅದನ್ನ ಬೇರೆದು. ನೀವು ಕೀಬೋರ್ಡ್ ಒಳಗೆ ಫ್ರೆಶ್ ಮಾಡೋ ಅಕ್ಷರ CPU ಹೋಗಿ ಔಟ್ಪುಟ್ ಬರುತ್ತೆ, ಅದು ಬೇರೆದು. ಅದು ಹೇಳ್ಕೊಡ್ತೀನಿ ಇವಾಗ. ಅಂದ್ರೆ ಇನ್ಪುಟ್ ಡಿವೈಸ್ ಯಾಕೆ ಕರೆದಾರೆ ಅಂದ್ರೆ, ದತ್ತಾಂಶಗಳನ್ನ ತಗೊಳ್ಳುವಂತವ್ಗೆ ಇನ್ಪುಟ್ ಅಂತ ಹೇಳ್ತಾರೆ. ಗೊತ್ತಾಗ್ತಿದೆ? ನೀವು ಜಾಸ್ತಿ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನಿಮ್ ಫೋನ್ ಇರ್ತದಪ್ಪ ಕೈಯಾಗ, ಮೊಬೈಲ್ ಅದ, ಮ್ಯಾಲಿನ ಸ್ಪೀಕರ್ ಅದು ಏನಿರ್ತದ, ಬ್ಯಾರೆದವ್ರು ಮಾತಾಡಕತ್ತೀರಿ ಕೇಳಿಸ್ತದ, ನಿಮ್ಮವರು ಕೆಳಗಿನ ಸ್ಪೀಕರ್ ಏನಾಗ್ತದ, ನೀವು ಮಾತಾಡೋದು ಅವ್ರಿಗೆ ಕೇಳಿಸ್ತದ. ಅಂದ್ರೆ ಇದ್ರೊಳಗೆ ಔಟ್ಪುಟ್ ಇನ್ಪುಟ್ ಯಾವುದು, ಕೆಳಗಡೆ ಹಲೋ ಅಂತ ಹೇಳ್ತೀವಲ್ಲ ಅದು ಇನ್ಪುಟ್ ತಗೊಳಕತ್ತದ. ಮ್ಯಾಲಿಂದ ಏನ್ ಕೇಳಿಸ್ತದ, ಎಲ್ಲಿದ್ ಓಪ ಅಂತ ಕೇಳ್ತಾರಲ್ಲ, ಮ್ಯಾಲಿಂದ ಕಿವಿಗೆ ಹಚ್ಚಿರ್ತೀರಿ. ಒಬ್ಬೊಬ್ರು ನೋಡಿ ಓಪನ್ ಸ್ಪೀಕರ್ ಮಾಡಿ ಹಿಂಗ್ ಬಾಯಿಗೆ ಹಿಡ್ದಿರ್ತಾರ. ಬಾಯಾಗಿ ಇರುದಿಲ್ಲ ಸ್ಪೀಕರ್, ಮೊಬೈಲ್ ಮ್ಯಾಲ ಇರ್ತದ, ಕಿವಿಗೆ ಟಚ್ ಆಗಂಗ. ಗೊತ್ತಾಗ್ತದ? ಅಲ್ಲಿ ಅದು ಔಟ್ಪುಟ್ ಸ್ಪೀಕರ್, ಇದು ಇನ್ಪುಟ್ ಸ್ಪೀಕರ್. ಕೆಳಗಡೆ ಇರೋದು ಇನ್ಪುಟ್ ಅಂದ್ರೆ ತಗೊಳತ್ತೆ, ನಮ್ಮಿಂದ ತಗೊಂಡು ಬೇರೆದವ್ರಿಗೆ ಕೊಡತ್ತೆ.
ಅವರಿಂದ ನಮಗೆ ಬರ್ತದಲ್ಲ ಅದು ಔಟ್ಪುಟ್ ಡಿವೈಸ್. ಔಟ್ಪುಟ್ ಸ್ಪೀಕರ್ ಮತ್ತೆ ಇನ್ಪುಟ್ ಸ್ಪೀಕರ್ ಮೊಬೈಲ್ ಕೂಡ ಇರುತ್ತೆ. ತಿಳಿತಾ? ಇನ್ಪುಟ್ ಡಿವೈಸ್ಗಳು ನಾ ಎಕ್ಸ್ಪ್ಲೇನ್ ಮಾಡ್ಕೊತೊಂಡ್ರೆ ಒಂದ್ ದಿನ ಸಾಲೋದಿಲ್ಲ. ಮತ್ತೆ ಇಷ್ಟೇ ಚಾಪ್ಟರ್ ಒಳಗೆ ತಿಳಿತದ. ಒಂದ್ಸಾರಿ ಕಲ್ತಿರಪ್ಪ ಅಂದ್ರೆ ಪರ್ಮನೆಂಟ್ ಫಿಕ್ಸ್ ಅದ, ನೋಟ್ಸ್ ಬರೆಯೋದೇ ಬೇಕಾಗಿಲ್ಲ ನನ್ನ ಕ್ಲಾಸ್ ಒಳಗೆ. ತಿಳಿತು? ಇದು ಗೊತ್ತಾಯ್ತು. ನೆಕ್ಸ್ಟ್ ಇದನ್ನೇನು ಇನ್ಪುಟ್ ಡಿವೈಸ್ ಗಳಿಂದ ನಾವು ಹಾಕಿರೋ ದತ್ತಾಂಶಗಳು ಎಲ್ಲಿ ಹೋಗ್ತಾವಪ್ಪ? ಆರ್ಥೋಮೆಟಿಕ್ ಲಾಜಿಕ್ ಯೂನಿಟಿಗೆ ಹೋಗುತ್ತೆ. ನೀವು ಕೀಬೋರ್ಡ್ ಮೌಸ್ ಒಳಗಡೆ